ನೀವು ಮಂಗಳವಾರದ ದಿನ ಇದನ್ನ ಒಂದು ರೂಮ್ನಲ್ಲಿ ಕುಳಿತುಕೊಂಡು ಈ ತಂತ್ರವನ್ನು ಮಾಡಬೇಕಾಗತ್ತೆ. ಮೊದಲಿಗೆ ನೀವು ಒಂದು ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಇನ್ನೊಂದು ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನು ಬರೆದುಕೊಳ್ಳಿ. ಆ ನಂತರ ಸೂಜಿಯನ್ನು ತೆಗೆದುಕೊಂಡು ನೀವು ಹಸಿಮೆಣಸಿನಕಾಯಿಯನ್ನು ಸೂಜಿಗೆ ಚುಚ್ಚಿಕೊಳ್ಳಬೇಕಾದ್ರೆ ನಾವು ಹೇಳಿಕೊಡುವ ಮಂತ್ರವನ್ನು 108 ಬಾರಿ ನೀವು ಜಪ ಮಾಡ್ಕೊಳ್ಬೇಕಾಗತ್ತೆ. ಆ 2 ಹಸಿಮೆಣಸಿನಕಾಯಿಯನ್ನು ಸೂಜಿಗೆ ನೀವು ಜಪ ಮಾಡಿಕೊಂಡು ಚುಚ್ಕೋಬೇಕಾಗುತ್ತೆ ಸ್ನೇಹಿತರೆ. ಮಂತ್ರ ಹೀಗಿದೆ, ಹೇಳ್ತೀನಿ ಕೇಳಿ ಸ್ನೇಹಿತರೆ. ಓಂ ಸರ್ವದೇವಾಯ ಸರ್ವಮೋಹಾಯ ಮೋಹಯತ್ ಸ್ವಾಹ ಅಂತ ಈ ಮಂತ್ರವನ್ನು 108 ಬಾರಿ ನೀವು ಜಪ ಮಾಡ್ಕೊಳ್ಬೇಕಾಗತ್ತೆ. ಜಪ ಮಾಡ್ಕೊಳ್ತಾ ಸೂಜಿಗೆ ನೀವು ಹಸಿಮೆಣಸಿನಕಾಯಿಯನ್ನು ಚುಚ್ಕೋಬೇಕಾಗುತ್ತೆ. ಆನಂತರ ನೀವು ಸೂಜಿಗೆ ಚುಚ್ಚಿದ ಹಸಿಮೆಣಸಿನಕಾಯಿಯನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನು ಒಂದು 5 ನಿಮಿಷ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನು ನೀವು ಮತ್ತೆ 7 ಬಾರಿ ಜಪ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆ ನಂತರ ನೀವು ಈ ಹಸಿಮೆಣಸಿನಕಾಯಿ ಮತ್ತು ಈ ಸೂಜಿಯನ್ನು ತೆಗೆದುಕೊಂಡು ಹೋಗಿ 3 ದಾರಿ ಕೂಡುವ ಜಾಗದಲ್ಲಿ ನೀವು ಒಂದು ಚಿಕ್ಕ ಹಳ್ಳವನ್ನು ತೆಗೆದು ಅಲ್ಲಿ ಇಟ್ಟು ಮುಚ್ಚಿ ಬರಬೇಕಾಗುತ್ತೆ. ನೀವು ಇದನ್ನು ಮಾಡಬೇಕಾದ್ರೆ ತುಂಬ ಗುಪ್ತವಾಗಿ ಮಾಡಬೇಕಾಗುತ್ತೆ. ನೀವು ಈ ರೀತಿ ಮಾಡಿದರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ತುಂಬ ಈಸಿಯಾಗಿ ನಿಮ್ಮಂತೆ ವಶ ಆಗ್ತಾರೆ ಸ್ನೇಹಿತರೆ. ಇದು ಖಂಡಿತ. ಇದು ತುಂಬ ಸುಲಭವಾದ ವಶೀಕರಣ ತಂತ್ರ ಸ್ನೇಹಿತರೆ. ನೀವು ಈ ತಂತ್ರವನ್ನು ಮಾಡಿ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ. ಈ ರೀತಿಯ ಸುಲಭ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ವಶೀಕರಣ ಸ್ಪೆಷಲಿಸ್ಟ್ ಗುರೂಜಿ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ರೀತಿಯ ಸುಲಭ ವಶೀಕರಣದ ಬಗ್ಗೆ ಕೇಳಿ ತಿಳಿದುಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.